ಚಿತ್ತಾಪುರ ಆರ್ಎಸ್ಎಸ್ ಪಥ ಸಂಚಲನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಹಾಗಾದ್ರೆ ಅನುಮತಿ ಸಿಗುತ್ತಾ ಇವತ್ತು? ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಇಂದು ವಿಚಾರಣೆಗೆ ಇದು ಬರ್ತಾ ಇರೋದು. ಇವತ್ತು ವಿಚಾರಣೆ ನಡೆಯಲಿದೆ. ಮಧ್ಯಾಹ್ನ 2:30ಕ್ಕೆ ವಾದ ಪ್ರತಿವಾದ ಇವತ್ತು ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ನಡೆಯಲಿದೆ. ಸರ್ಕಾರದ ಪರ ಎಜಿ ಶಶಿಕಿರಣ್ ಶೆಟ್ಟಿ ವಾದ ಮಂಡನೆಯನ್ನ ಮಾಡಲಿದ್ದಾರೆ. ಆರ್ಎಸ್ಎಸ್ ಪರ ವಾದವನ್ನ ಮಂಡಿಸಲಿದ್ದಾರೆ ಅರುಣ್ ಶ್ಯಾಮ್. ಸರ್ಕಾರದ ಪರ ಎಜಿ ಶಶಿಕಿರಣ್ ಶೆಟ್ಟಿ ವಾದವನ್ನ ಮಂಡನೆಯನ್ನ ಮಾಡ್ತಾ ಇರೋದು. ಆರ್ಎಸ್ಎಸ್ ಪರ ಅರುಣ್ ಶ್ಯಾಮ್ ವಾದವನ್ನ ಮಂಡನೆ ಮಾಡಲಿದ್ದಾರೆ. ಹಾಗಾದ್ರೆ ಚಿತ್ತಾಪುರ ಆರ್ಎಸ್ಎಸ್ ಪಥ ಸಂಚಲನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದು ಇತಿಶ್ರೀ ಹಾಡ್ತಾರಾ ಅನ್ನೋದು ಪ್ರಶ್ನೆಯಾಗಿ ಉಳ್ಕೊಳ್ಳುತ್ತೆ. ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಹಾಗಾದ್ರೆ ಇವತ್ತು ಅನುಮತಿ ಸಿಗುತ್ತಾ ಅಂತ ಹೇಳಿ ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಇವತ್ತು ಇದು ವಿಚಾರಣೆಗೆ ಬರ್ತಾ ಇದೆ. ಇಂದು ವಿಚಾರಣೆ ಅಲ್ಲಿ ನಡೆಯಲಿದೆ. ಮಧ್ಯಾಹ್ನ 2:30ಕ್ಕೆ ವಾದ ಪ್ರತಿವಾದ ಅಲ್ಲಿ ಶುರು ಆಗಲಿದೆ. ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಚಿತ್ತಾಪುರದಲ್ಲಿ ಪರ್ಮಿಷನ್ ಅನ್ನ ಕೊಟ್ಟಿರಲಿಲ್ಲ. ತಹಶೀಲ್ದಾರ್ ಅವರಿಗೆ ಅವರು ಮನವಿಯನ್ನ ಸಲ್ಲಿಸಿದ್ರು. ಅವರು ಒಂದಷ್ಟು ಪ್ರಶ್ನೆಯನ್ನ ಕೇಳಿ ಅದಕ್ಕೆ ಸಮಂಜಸವಾದಂತಹ ಉತ್ತರವನ್ನ ಕೊಟ್ಟಿಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡಿದ್ರು. ಜಿಲ್ಲಾಡಳಿತದ ಪರ್ಮಿಷನ್ ಅನ್ನ ಕೇಳಿದ್ರು. ನಂತರ ಇದು ಕೋರ್ಟ್ ಮೆಟ್ಟಿಲೇರಿತು. ಹೈಕೋರ್ಟ್ನಲ್ಲಿ ಇವತ್ತು ಇದು ವಿಚಾರಣೆಗೆ ಬರ್ತಾ ಇದೆ. ಪ್ರಿಯಾಂಕ್ ಖರ್ಗೆ ವರ್ಸಸ್ ಆರ್ಎಸ್ಎಸ್ ನಡುವಿನ ಸಮರ ಇದೀಗ ಇವತ್ತು ಹೈಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಅರ್ಜಿದಾರರ ವಾದ ಏನು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಸರ್ಕಾರಿ ಸ್ಥಳಗಳಲ್ಲಿ ಸಭೆ ಹಾಗೂ ಮೆರವಣಿಗೆಗೆ ನಿರ್ಬಂಧ ಮಾಡೋದು ಸರಿ ಇಲ್ಲ ಅನ್ನುವಂಥ ವಾದವನ್ನ ಅರ್ಜಿದಾರರು ಹೇಳ್ತಾ ಇರೋದು. ಸರ್ಕಾರದ ಆಸ್ತಿ ಅಂದ್ರೆ ರಸ್ತೆಗಳು ಅಂತ ಅನ್ನುವಂತಹ ಪ್ರಶ್ನೆಯನ್ನು ಸಹ ಈ ಅರ್ಜಿದಾರರು ತಮ್ಮ ವಾದದಲ್ಲಿ ಮಂಡನೆಯನ್ನ ಮಾಡ್ತಿದ್ದಾರೆ. 10ಕ್ಕೂ ಹೆಚ್ಚು ಜನರು ಸೇರಿದ್ರೆ ಅದು ತಪ್ಪಾಗುತ್ತಾ ಅನ್ನುವಂಥ ಪ್ರಶ್ನೆಯನ್ನು ಸಹ ಅರ್ಜಿದಾರರು, ಈ ಆರ್ಎಸ್ಎಸ್ ಕಡೆಯಿಂದ ಯಾರು ಅರ್ಜಿಯನ್ನ ಹಾಕಿದ್ದಾರೆ ಅವರು ಈ ರೀತಿ ಪ್ರಶ್ನೆಯನ್ನ ಕೇಳ್ತಾ ಇರೋದು. ಪಾರ್ಕ್, ಶಾಲಾ, ಕಾಲೇಜು ಆವರಣ ಬಳಕೆಗೆ ಸಾರ್ವಜನಿಕರಿಗೆ ಅನುಮತಿ ಇದೆ ಅನ್ನುವಂಥದ್ದು ಸಹ ಈ ಅರ್ಜಿದಾರರು ಹೇಳ್ತಾ ಇರೋದು. ಪಾರ್ಕ್ ಹಾಗೂ ಶಾಲಾ ಕಾಲೇಜು ಆವರಣ ಬಳಕೆಗೆ ಸಾರ್ವಜನಿಕರಿಗೆ ಅದನ್ನ ಪರ್ಮಿಷನ್ ಪಡ್ಕೊಳ್ಬಹುದು. ಪ್ರಚಾರ ತರಬೇತಿಗಾಗಿ ಆವರಣ ಬಳಕೆ ಮಾಡಿದ್ರೆ ಅದು ಹೇಗೆ ತಪ್ಪಾಗುತ್ತೆ ಅನ್ನುವಂಥದ್ದು ಈ ಆರ್ಎಸ್ಎಸ್ ಪರವಾಗಿ ಅರ್ಜಿದಾರರ ವಾದ ಆಗಿರೋದು. ಸರ್ಕಾರದ ಆದೇಶದಿಂದ ಸಂವಿಧಾನ 13, 14, 19ನೇ ವಿಧಿಗಳ ಉಲ್ಲಂಘನೆಯಾಗಿದೆ. ಈ ಸರ್ಕಾರದ ಆದೇಶದಲ್ಲಿ ಈ ಸಂವಿಧಾನದ ಉಲ್ಲಂಘನೆ ಆಗಿದೆ. ಸರ್ಕಾರದ ಆದೇಶವನ್ನ ರದ್ದು ಮಾಡಬೇಕು ಅಂತ ಅರ್ಜಿದಾರರು ವಾದವನ್ನ ಮಂಡನೆ ಮಾಡಲಿದ್ದಾರೆ. ಇವತ್ತು ವಾದ ಪ್ರತಿವಾದ ನಡೆಯಲಿದೆ ಕಲಬುರಗಿ ಹೈಕೋರ್ಟ್ನಲ್ಲಿ. ಅರ್ಜಿದಾರರು ಈ ರೀತಿ ಒಂದಷ್ಟು ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಸರ್ಕಾರದ ಆದೇಶವನ್ನ ಪ್ರಶ್ನೆ ಮಾಡ್ತಿದ್ದಾರೆ.